ಮೇ ತಿಂಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಫಿಕ್ಸ್ ಆಗುತ್ತಾ? ಮೇ 10ರ ಸಿಎಂ ಡಿಸಿಎಂ ಪಾಲಿಗೆ ನಿರ್ಣಾಯಕನ? ಮೇ ತಿಂಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಫಿಕ್ಸ್. ಮೇ 10 ಸಿಎಂ ಡಿಸಿಎಂ ಪಾಲಿಗೆ ನಿರ್ಣಾಯಕನ? ಮೇ 10ರ ಒಳಗಾಗಿ ಇಬ್ಬರು ನಾಯಕರಿಗೂ ಬುಲಾವ್. ದೆಹಲಿಯಲ್ಲೇ ಇಬ್ಬರು ನಾಯಕರ ಜೊತೆ ಬಿಗ್ ಮೀಟಿಂಗ್. ನಾಯಕತ್ವ ಬದಲಾವಣೆಯೋ ಸಂಪುಟ ಪುನರ್ರಚನೆಯೋ? ಬದಲಾವಣೆ ಕುರಿತು ಸ್ಪಷ್ಟತೆ ನೀಡಿ ಅಂತಿರೋ ರಾಜ್ಯ ನಾಯಕರು. ಹೀಗಾಗಿ ಸ್ಪಷ್ಟತೆ ನೀಡಲು ಮುಂದಾಯ್ತಾ ಹೈಕಮಾಂಡ್? ನಾಯಕತ್ವ ಬದಲಾಗಲ್ಲ ಅನ್ನೋ ವಿಶ್ವಾಸದಲ್ಲಿ ಸಿಎಂ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಹೇಳಿದ್ರೆ ಮಾತ್ರ ಸಾಧ್ಯ ಅಂತಿರೋ ಸಿದ್ದು. ರಾಹುಲ್ ಗಾಂಧಿಯನ್ನ ಓಲೈಸಿ ಬಿಡ್ತಾರಾ ಡಿಕೆ ಶಿವಕುಮಾರ್? ಕೊಟ್ಟ ಮಾತು ಬದಲಾವಣೆ ಎಲ್ಲದಕ್ಕೂ ಮೇ ಡೆಡ್ ಲೈನ್. ಸಿಎಂ ಆಪ್ತ ಕೆಎನ್ ರಾಜಣ್ಣ ಹೇಳಿದ ಕ್ರಾಂತಿ ಇದೇನಾ ಹಾಗಾದ್ರೆ? ಸಾಕಷ್ಟು ಕ್ಯೂರಿಯಾಸಿಟಿ, ಟೆನ್ಷನ್, ಗೊಂದಲ, ಗದ್ದಲಗಳ ನಡುವೆ ಮೇ 10ನೇ ತಾರೀಕು ನಿರ್ಣಾಯಕ ದಿನ ಆಗುತ್ತಾ ಅಂತ. ಮೇ 10ನೇ ತಾರೀಕಿನ ಒಳಗಡೆ ನಿರ್ಣಾಯಕ ದಿನ ಬರುತ್ತಾ ಅಂತ. ದೆಹಲಿಯಲ್ಲೇ ಇಬ್ಬರು ನಾಯಕರಿಗೆ ನಾಯಕತ್ವ ವಿಚಾರದ ಕುರಿತಂತೆ, ಸಂಪುಟ ಪುನಾರಚನೆ ವಿಚಾರದ ಕುರಿತಂತೆ ಮಾಹಿತಿ ಲಭ್ಯವಾಗುತ್ತಾ? ಇದರ ಬಗ್ಗೆ ಸಾಕಷ್ಟು ಗೊಂದಲ ಇದೀಗ ಸೃಷ್ಟಿಯಾಗ್ತಾ ಇದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸಹಿತ ದೆಹಲಿಗೆ ಹೋಗಿರುವಂಥದ್ದು. ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಏನಾಗ್ತಾ ಇದೆ, ಆಗು ಹೋಗುಗಳು ಏನಿದಾವೆ, ಇದೆಲ್ಲದ್ರ ಬಗ್ಗೆ ಚರ್ಚೆ ಆಗಿರುತ್ತಾ? ಚರ್ಚೆ ಮಾಡ್ತಾರಾ ಅಂತ ಅಂದ್ರೆ ಅಫ್ಕೋರ್ಸ್ ಮಾಡ್ತಾರೆ. ಬಟ್ ಅದ್ರ ಜೊತೆಗೆ ನಾಯಕತ್ವ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತಾ ಅಂತ ಅಂದ್ರೆ ಹಾಗೆ ಆಗುತ್ತೆ. ಅದರ ಜೊತೆಗೆ ಈಗಾಗಲೇ ಮೇ 4ನೇ ತಾರೀಕು ಎಲೆಕ್ಷನ್ ರಿಸಲ್ಟ್. ಮೇ 4ನೇ ತಾರೀಕು ಆದ ಬಳಿಕ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಅಂತ. ಸಂಪುಟ ಪುನರ್ರಚನೆ ಆದ್ರೆ ಸಿಎಂ ಬದಲಾವಣೆ ಆಗ್ಲೇಬೇಕು. ಇಲ್ಲಿ ಯಾರ್ಯಾರಿಗೆ ಭರವಸೆಯನ್ನ ಕೊಟ್ಟಿದ್ರು, ಯಾರ್ಯಾರಿಗೆ ಮಾತುಗಳನ್ನ ಕೊಟ್ಟಿದ್ರು ಅಂತ ಅಂದ್ರೆ ಕೇವಲ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ಗೂ ಸಹಿತ ಅದೇ ಭರವಸೆ, ಅದೇ ಮಾತುಗಳನ್ನ ಕೊಟ್ಟಿದೆ ಹೈಕಮಾಂಡ್. ಕೊಟ್ಟಂತ ಮಾತುಗಳನ್ನ ನಡೆಸ್ಕೊಡ್ಬೇಕಲ್ವಾ? ಆ ಒಂದು ನಿಟ್ಟಿನಲ್ಲಿ ಇದೀಗ ಯೋಜನೆಯನ್ನ ರೂಪಿಸ್ಕೊಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ದೀಪ, ಇದೀಗ ಮೇ ತಿಂಗಳು ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳ 10ನೇ ತಾರೀಕಿನ ಒಳಗೆ ನಿರ್ಣಾಯಕ ದಿನ ಬರುತ್ತಾ ಅನ್ನುವಂತ ಒಂದಿಷ್ಟು ಗೊಂದಲಗಳು, ಕ್ಯೂರಿಯಾಸಿಟಿಗಳಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಆಗುತ್ತೆ ಅನ್ನುವಂತಹದ್ದು. ಆದ್ರೆ ನಿನ್ನೆ ಬಂದಂತಹ ಲೇಟೆಸ್ಟ್ ವಿಚಾರ ಏನಿದೆ ಅದು ಹೇಳ್ತಾ ಇರುವಂತಹದ್ದು ಮೇ 10ರ ಒಳಗಾಗಿ. ಇತ್ತೀಚೆಗೆ ಕೆಎನ್ ರಾಜಣ್ಣ ಹೇಳಿದಂತಹ ಒಂದು ಮಾತು ಮೇನಲ್ಲಿ ಒಂದಿಷ್ಟು ಕ್ರಾಂತಿ ಆಗುತ್ತೆ ಅನ್ನುವಂತಹದ್ದು. ಆದ್ರೆ ನಿನ್ನೆ ಬಂದಂತಹ ಲೇಟೆಸ್ಟ್ ವಿಚಾರ ಏನಿದೆ ಅದು ಹೇಳ್ತಾ ಇರುವಂತಹದ್ದು ಮೇ 10ರ ಒಳಗಾಗಿ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂತಹ ಚರ್ಚೆ ಜೋರಾಗಿ ಶುರುವಾಗಿದೆ. ಪ್ರಮುಖವಾಗಿ ನಾಯಕತ್ವ ವಿಚಾರವಾಗಿ ಒಂದು ಸ್ಪಷ್ಟತೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯದ ಸಚಿವರುಗಳು ಸೇರಿದಂತೆ ಅನೇಕರು ದೆಹಲಿಗೆ ಹೋಗಿ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಈ ಗೊಂದಲಗಳ ನಡುವೆ ರಾಜ್ಯವನ್ನ ನಡೆಸೋದು ಕಷ್ಟ ಆಗ್ತಾ ಇದೆ. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಮಾತುಗಳನ್ನ ಕೇಳ್ತಾ ಇಲ್ಲ. ಅಭಿವೃದ್ಧಿಯ ಮೇಲೆ ಇದರ ಎಫೆಕ್ಟ್ ಬೀಳ್ತಿದೆ ಅನ್ನುವಂತಹದ್ದು ಕೂಡ ಅವ್ರು ಹೇಳ್ತಾ ಇರುವಂತಹ ಮಾತು. ಹೀಗಾಗಿ ಸಹಜವಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ನಿಟ್ಟಿನಲ್ಲಿ ಇದಕ್ಕೊಂದು ಸ್ಪಷ್ಟತೆಯನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಸಿಎಂ ಡಿಸಿಎಂ ಅವರ ಮಾತಾಗಿದೆ. ಹಾಗಾಗಿ ಇದೇ ಮೇ 10ರಂದು ಅಥವಾ 10ರ ಒಳಗಾಗಿ ಇಬ್ಬರು ಇನ್ ಕೇಸ್ ಅವರು ಸ್ಥಾನ ಬಿಡ್ಲೇಬೇಕು ಅನ್ನುವಂತಹದನ್ನ ಹೇಳಿದ್ರೆ ತಕ್ಷಣಕ್ಕೆ ನಾವು ಬಿಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಆ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಡಿಕೆ ಶಿವಕುಮಾರ್ ಅವರ ಟೀಮ್ ಅಥವಾ ಅವ್ರು ಹೇಳ್ತಾ ಇರುವಂತದ್ದು, ಅವರು ಮಾತು ಕೊಟ್ಟಿದ್ದಾರೆ, ಮಾತಿನ ವಿಚಾರವಾಗಿ ಯಾವುದೇ ರೀತಿಯಂತಹ ಮಾತನ್ನ ಮುರಿಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಹೀಗಾಗಿ ಮೇ 10 ರಾಜ್ಯ ರಾಜಕೀಯದಲ್ಲಿ ಅಥವಾ ಮೇ ತಿಂಗಳು ಏನಿದೆ 10ನೇ ತಾರೀಕಿನ ಒಳಗಿನ ದಿನಗಳು ಒಂದಿಷ್ಟು ದೊಡ್ಡ ಮಟ್ಟಿನ ಕ್ರಾಂತಿಗಳು, ಬದಲಾವಣೆಗಳು, ಜೊತೆಗೆ ಒಂದಿಷ್ಟು ಮೇಜರ್ ಟ್ವಿಸ್ಟ್ಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಸಿಗುತ್ತೆ ಅನ್ನುವಂತಹದ್ದು ಕೂಡ ಈಗ ಸದ್ಯದ ಹೊಸ ಒಂದಿಷ್ಟು ಅಪ್ಡೇಟ್ಸ್ ಆಗಿದೆ. ಆದ್ರೆ ನಾಯಕತ್ವ ವಿಚಾರವಾಗಿ ಯಾವುದೂ ಬದಲಾಗಲ್ಲ, ಇನ್ನೆರಡು ವರ್ಷ ಇದೆ,
ಕೊನೆ ವರ್ಷ ಚುನಾವಣಾ ವರ್ಷ ಆಗಿರುತ್ತೆ, ಒಂದು ವರ್ಷದಲ್ಲಿ ಏನ್ ಮಾಡ್ಬಿಡ್ತಾರೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ. ಹಾಗಾಗಿ ಒಂದು ನಾಯಕತ್ವ ಬದಲಾವಣೆ ಆಗ್ಬೇಕು, ಇಲ್ಲ ಅಂದ್ರೆ ಸಂಪುಟ ರಚನೆ ಅಥವಾ ವಿಸ್ತರಣೆ ಆಗ್ಬೇಕಾಗಿದೆ. ಇದೆಲ್ಲದರ ನಡುವೆ ಇದೀಗ ರಾಜಣ್ಣ ಅವರ ಮಾತು, ನಿನ್ನೆ ಸಿಕ್ಕಂತಹ ಹೊಸ ಅಪ್ಡೇಟ್ ಎಲ್ಲವೂ ಕೂಡ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ವನಿತಾ. ದೀಪಾ, ಮತ್ತೊಂದು ವಿಚಾರ ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನ ಹೇಗೆ ತೆಗೆದುಕೊಳ್ತಾರೆ ಅಂತ ಅಂದ್ರೆ ಇಷ್ಟು ದಿನ ಒಂದು 2.5 ವರ್ಷ ಆದ್ಮೇಲೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಈಗ ಇನ್ನು 2 ವರ್ಷ ಉಳಿದಿದೆ. ಸೊ ಇದಕ್ಕೆ ಪ್ರಯತ್ನ ಮಾಡಿನೂ ಇನ್ನು ಯಾವ ರೀತಿಯಾದಂಥ ಲಾಭ ಆಗ್ಬೋದು, ಅದ್ರ ಜೊತೆಗೆ ಏನೆಲ್ಲ ಕಾರ್ಯಗತಿಗಳನ್ನ ಮಾಡೋಕ್ಕಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ನಿಲುವು ಹೇಗಿರುತ್ತೆ ಅಂತ. ವನಿತಾ, ಒಂದು ಹಂತಕ್ಕೆ 2.5 ವರ್ಷ ಅಥವಾ 2 ವರ್ಷದ ಬಳಿಕ ಒಂದಿಷ್ಟು ಉರುಪಲ್ಲಿ ಇದ್ದಂತಹ, ಅಂದ್ರೆ ತಮಗೆ ಸಿಕ್ಕೇ ಸಿಗುತ್ತೆ ನಾಯಕತ್ವ ಅನ್ನುವಂತಹ ಉರುಪಿನಲ್ಲಿ ಇದ್ದಂತಹ ಡಿ ಕೆ ಶಿವಕುಮಾರ್ ಒಂದು ಹಂತಕ್ಕೆ ತಣ್ಣಗಾಗಿದ್ದು ಕೂಡ ನಿಜ. ಅಂದ್ರೆ ಅವರ ಹಿಂಬಾಲಕರುಗಳು ಹೇಳ್ತಾ ಇದ್ದಿದ್ದಂತಹದ್ದು, ಅವರ ಆಪ್ತರು ಹೇಳ್ತಾ ಇರುವಂತದ್ದು, ಇದೇ ದಿನಾಂಕದಲ್ಲಿ ಅವರು ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಅದೇ ಟೀಮ್ ಹೇಳ್ತಾ ಇತ್ತು ಈ ದಿನಾಂಕ ಮುಗಿದ್ರೆ ಮತ್ತೆ ಅವರಿಗೆ ಆ ಒಂದು ಸ್ಥಾನಮಾನ ಸಿಗೋದಿಲ್ಲ ಅನ್ನುವಂತಹದ್ದು ಕೂಡ ಶಾಸ್ತ್ರದಲ್ಲಿದೆ ಅನ್ನುವಂತ ಸಹಜವಾಗಿ ಮಾತನಾಡ್ತಾ ಇದ್ದಂತಹ ವಿಚಾರ. ಹಾಗಾಗಿ ಅವರ ಈ 2 ವರ್ಷವನ್ನ ಅವ್ರು ಹೇಗೆ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು, ನಾ ಹಿಂದೆನೆ ಹೇಳಿದಂತೆ ಕೊನೆ ವರ್ಷ ಸಹಜವಾಗಿ ಚುನಾವಣಾ ವರ್ಷ ಆಗಿರುತ್ತೆ. 6 ತಿಂಗಳು ಮುಂಚೆ ಚುನಾವಣೆ ಘೋಷಣೆ ಆಗುತ್ತೆ. ಅದರ ಹಿಂದಿನ 6 ತಿಂಗಳುಗಳಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳು ಚುರುಕಾಗ್ತವೆ. ಆದ್ರೆ ಚುನಾವಣೆಯನ್ನ ಹೇಗೆ ಗೆಲ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿಯೇ ಅವ್ರುಗಳೆಲ್ಲ ಓಡಾಡ್ಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಯಾಕಂದ್ರೆ ತಾವು ಗೆದ್ರೆ ಮಾತ್ರ ಇನ್ಯಾರನ್ನೋ ಗೆಲ್ಸೋದಿಕ್ಕೆ ಅಥವಾ ನಾಯಕತ್ವವನ್ನ ಮುಂದುವರ್ಸೋದಕ್ಕೆ ಸಾಧ್ಯ ಆಗಿರುವಂತಹ ಪರಿಸ್ಥಿತಿಯಲ್ಲಿ ಕೇವಲ 1 ವರ್ಷಕ್ಕೆ ಇದನ್ನ ಸಿಎಂ ಡಿ ಕೆ ಶಿವಕುಮಾರ್ ಹೇಗೆ ನಿರ್ಧಾರ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಮುಖ್ಯ. ಆದ್ರೆ ಒಂದು ವರ್ಗ ಹೇಳ್ತಾ ಇರುವಂತಹದ್ದು ಅದು 2 ವರ್ಷ ಆಗ್ಲಿ 1 ವರ್ಷ ಆಗ್ಲಿ ಈ ಅವಧಿಯಲ್ಲೇ ಅವರು ಸಿಎಂ ಆಗಬೇಕು ಅನ್ನುವಂತಹದನ್ನ ಕನಸನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ಇನ್ ಕೇಸ್ ಏನಾದ್ರೂ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಟ್ಕೊಡ್ಬೇಕು ಅನ್ನುವಂತಹದ್ದು ಬಂದ್ರೆ ಅದನ್ನ ಸ್ವೀಕಾರ ಮಾಡುವಂತಹ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ರೂ ಕೂಡ ನಿಭಾಯಿಸೋದು ಹೇಗೆ? ಯಾಕಂದ್ರೆ ಸವಾಲುಗಳ ಮೇಲೆ ಸವಾಲಿದೆ. ಗ್ಯಾರಂಟಿಗಳಿಗೆ ಕೊಡೋದಿಕ್ಕೆ ಹಣ ಕಡಿಮೆ ಆಗ್ತಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಸರಿಯಾದ ಅನುದಾನ ಸಿಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂತಹ ಸವಾಲುಗಳ ನಡುವೆ ಅವರು 2 ವರ್ಷಗಳನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ಹಾಗಾಗಿ ನಿರ್ಧಾರಗಳೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಮೇಲೆಯೇ ನಿಂತಿರುವಂತದ್ದು ವನಿತಾ. ಥ್ಯಾಂಕ್ ಯು ದೀಪಾ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.